ಮೂನ್ಲ್ಯಾಂಡ್ ಕಾಡಲ್ಲಿ ಈಗ ಜೂನ್ ಶುರು ಆಗಿರುತ್ತೆ. ಚೋಟು ಜಿಂಕೆ ಮತ್ತೆ ರಾಮು ಆನೆ ನೀರ್ ಕುಡಿಯೋದಕ್ಕೋಸ್ಕರ ನದಿಯ ಬಳಿ ಹೋಗುತ್ತೆ. ಎಷ್ಟು ಶೆಕೆ ಇದೆ ಇವತ್ತು, ನನಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ಆಗ ಸಡನ್ ಆಗಿ ಸೋನು ಪಾರಿವಾಳ ಭೂಮಿ ಮೇಲೆ ಬಂದು ಬೀಳ್ಬಿಡುತ್ತೆ. ಅರೆ, ಇದಂತೂ ಸೋನು ಪಾರಿವಾಳ, ಇದಕ್ಕೇನಾಯ್ತು? ನನಗಂತೂ ತುಂಬಾ ದಾಹ ಆಗಿದೆ. ನನ್ನ ಹತ್ರ ಕೆರೆ ಹತ್ರ ಹೋಗುವಷ್ಟು ಶಕ್ತಿ ಇಲ್ಲ. ಅರೆ ರಾಮು ಅಣ್ಣ, ಏನ್ ನೋಡ್ತಿದ್ದೀಯಾ? ಇದನ್ನ ಎತ್ಕೋ. ಆಗ ರಾಮು ಆನೆ ಆ ಪಾರಿವಾಳವನ್ನು ಎತ್ಕೊಂಡು ಅಲ್ಲೇ ಇರುವ ನದಿಯ ಬಳಿ ಅವರು ಹೋಗ್ತಾರೆ. ನೀರ್ ಕುಡಿತಿದ್ದಂಗ್ಲೆ ಪಾರಿವಾಳ ಕೂಡ ಸರಿ ಹೋಗ್ಬಿಡುತ್ತೆ. ಮತ್ತೆ ಇವರಿಬ್ರು ಕೂಡ ನೀರನ್ನು ಕುಡಿದು ಅವರ ದಾಹವನ್ನು ಸರಿ ಮಾಡ್ಕೋತಾರೆ. ಆಗ ಟೀನು ಪಕ್ಷಿ ಅಲ್ಲಿಗೆ ಬರುತ್ತೆ. ಆಮೇಲೆ ಅದಕ್ಕೆ ದಾಹ ಆಗಿರುತ್ತೆ ಅಂತ ಅದು ನೀರ್ ಕುಡಿಯುತ್ತೆ. ಆಗ ಅವರು ಟೀನು ಪಕ್ಷಿಯ ಕಣ್ಣಲ್ಲಿ ನೀರ್ ಬರ್ತಿರೋದನ್ನ ಅವ್ರ ಮೂವರು ನೋಡ್ತಾರೆ. ಏನಾಯ್ತು ಟೀನು, ಯಾಕೆ ಕೂಗ್ತಿದೀಯಾ? ಚೋಟು ಜಿಂಕೆ, ನನ್ನ ಮಗಗೋಸ್ಕರ ನಾನು ಆಹಾರ ತರೋಣ ಅಂತ ಹೋದೆ. ನಾನು ವಾಪಸ್ ಬರೋಷ್ಟೊತ್ತಿಗೆ ನನ್ನ ಮಗು ಸತ್ತೋಗಿತ್ತು. ಪಾಪ ದಾಹ ಅದಕ್ಕೆ. ಅದನ್ನ ಕೇಳಿಸ್ಕೊಂಡು ಅವ್ರ ಮೂವರು ಕೂಡ ತುಂಬಾ ಬೇಜಾರಾಗ್ತಾರೆ. ದಿನ ಹಾಗೆ ಕಳೆದು ಹೋಗುತ್ತೆ. ದಿನೇ ದಿನೇ ಅಲ್ಲಿ ಬಿಸಿಲು ಜಾಸ್ತಿ ಆಗ್ತಿರುತ್ತೆ. ನದಿಯಲ್ಲಿರೋ ನೀರು ಕೂಡ ಸ್ವಲ್ಪ ಸ್ವಲ್ಪ ಒಣಗಿ ಹೋಗುತ್ತೆ. ಅದರಿಂದ ತುಂಬಾ ಪಕ್ಷಿಗಳು ಬಿಸಿಲಿನ ಕಾರಣದಿಂದ ಅವರೆಲ್ಲ ಸತ್ತೋಗ್ಬಿಡ್ತಿದ್ರು. ಒಂದಿನ ಚೋಟು ಜಿಂಕೆ ನದಿಯಲ್ಲಿ ನೀರ್ ಕುಡಿಯೋಣ ಅಂತ ಹೋಗ್ತಾನೆ. ಅಲ್ಲಿ ನೀರೆಲ್ಲ ಒಣಗೋಗಿದಿರೋದನ್ನ ನೋಡಿ ಅವನು ಬೇಜಾರಾಗ್ತಾನೆ. ಸೆಕೆನೂ ಜಾಸ್ತಿ ಆಗ್ತಾ ಇದೆ, ಅದ್ರ ಜೊತೆಗೆ ಕೆರೆನೂ ಚಿಕ್ಕದಾಗ್ತಾ ಹೋಗ್ತಿದ್ಯಲ್ಲ, ಏನ್ ಮಾಡೋದು? ಇದೀಗ ಕಷ್ಟ ಆಗುತ್ತೆ. ಚೋಟು ಪಾಪ ತುಂಬಾನೇ ಯೋಚನೆ ಮಾಡಕ್ ಶುರು ಮಾಡುತ್ತೆ. ಆಮೇಲೆ ಏನ್ ಮಾಡೋದು ಅಂತ ಒಂದ್ ಜಾಗದಲ್ಲಿ ಕೂತಿದ್ದಾಗ ಅದಕ್ಕೆ ಏನೋ ಒಂದು ಶಬ್ದ ಕೇಳಿಸುತ್ತೆ. ನೀಲಿ ದೇವತೆ, ನೀನ್ ನನಗೆ ಬೇಕಾದದನ್ನ ಕೊಟ್ಟಿಲ್ಲ ಅಲ್ಲ. ನೋಡೀಗ ನಾನೇನ್ ಮಾಡ್ತೀನಂತ. ದುಷ್ಟ ಮನುಷ್ಯನೇ, ನೀನು ಕೇಳಿದ ಎಲ್ಲ ಕೋರಿಕೆಯನ್ನು ನೆರವೇರಿಸಿದೆ. ಈಗ ನೀನು ನನ್ನ ಮೋಸ ಮಾಡ್ತಿದ್ಯಾ. ಈಗ ನೀನು ಕೋರಿದ ಕೋರಿಕೆಯನ್ನು ನಾನು ನಿಂಗೆ ಕೊಡಕ್ಕಾಗಲ್ಲ. ಯಾಕಂದ್ರೆ ಅದರಲ್ಲಿ ನೀನು ಬೇರೆ ಮನುಷ್ಯರನ್ನು ನಾಶ ಮಾಡ್ತೀಯಾ. ಆಗಲ್ಲ ಅಂದ್ರೆ ಸಾಯಕ್ ರೆಡಿಯಾಗು. ಅವನು ಒಂದು ಹಳ್ಳದಲ್ಲಿ ಆ ಬಾಟಲ್ ಅನ್ನು ಇಟ್ಬಿಡ್ತಾನೆ. ಆಮೇಲೆ ಅದನ್ನ ಮಣ್ಣು ಹಾಕಿ ಮುಚ್ಚಿಬಿಡ್ತಾನೆ. ಹೋಗ್ಬಿಡ್ತಾನೆ. ಆಗ ಚೋಟು ಜಿಂಕೆ ಆ ಜಾಗಕ್ಕೆ ಹೋದಾಗ ಅವನಿಗೆ ಅಲ್ಲಿಂದ ಶಬ್ದ ಬರೋದ್ ಕೇಳಿಸುತ್ತೆ. ಈಗ ನಾನು ಸಾಯಲೇಬೇಕು. ಈ ಕಾಡಲ್ಲಿ ನನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ. ಮತ್ತೆ ನನ್ನ ಮಾತುಗಳು ಕೂಡ ಯಾರಿಗೂ ಕೇಳಿಸೋದಿಲ್ಲ. ಚೋಟು ಜಿಂಕೆ ಅವನ ಕಾಲ್ಗಳನ್ನು ಉಪಯೋಗಿಸಿ ಮತ್ತೆ ಅಲ್ಲಿ ಹಳ್ಳವನ್ನು ತೆಗಿತಾನೆ. ಆಗ ಅವನ್ಗೆ ಬಾಟ್ಲ್ ಕಾಣಿಸುತ್ತೆ. ಹೆದರಬೇಡಿ ನೀವು, ನಾನಿರೋ ತನಕ ನಿಮಗೆ ಏನೂ ಆಗಲ್ಲ. ಬಾಟಲ್ಗೆ ಹಾಕಿರುವ ಮುಚ್ಚಳವನ್ನು ಚೋಟು ಜಿಂಕೆ ತೆಗೆದುಬಿಡುತ್ತೆ. ಮತ್ತೆ ದೇವತೆ ಆಚೆ ಬರ್ತಾಳೆ. ಅವಳು ಅದರಿಂದ ಆಚೆ ಬಂದು ಅವಳ ನಿಜ ರೂಪಕ್ಕೆ ಬದಲಾಗ್ತಾಳೆ. ಆಮೇಲೆ ಅವಳ ಕೈಯಲ್ಲಿ ಎದ್ದೊಳಕ್ಕೆ ಆಗೋದಿಲ್ಲ. ಏನಾಯ್ತು ನಿಂಗೆ? ಯಾಕೆ ನಿಲ್ತಾ ಇಲ್ಲ ನೀನು? ಚೋಟು ಜಿಂಕೆ, ಒಂದು ದೇವತೆ ಜೀವಿತವಾಗಿರ್ಬೇಕಂದ್ರೆ ಒಂದು 7 ದಿನಕ್ಕೆ 3 ಹೂವುಗಳನ್ನು ತಿನ್ಬೇಕಾಗತ್ತೆ. ಆದ್ರೆ ಈ ಮೂರ್ಖ ಮನುಷ್ಯ 7 ದಿನದಿಂದ ನನ್ನನ್ನ ಈ ಬಾಟಲ್ ಅಲ್ಲಿ ಕೈದಿ ಮಾಡಿಕ್ಕಿದ್ದ. ನನ್ನ ಕೈಯಲ್ಲಿ ಹಾರಕ್ಕಾಗ್ತಿಲ್ಲ. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ. ನನ್ನ ಮಾಯನೂ ವರ್ಕ್ ಆಗ್ತಿಲ್ಲ. ನಾನೀಗ ಸತ್ತೋಗ್ತೀನಿ. ಹೌದಾ? ನಾನೇನ್ ಮಾಡ್ಬೇಕು ಅಂತ ಹೇಳು. ಆ ಬಿಳಿ ಹೂ ತಂದ್ರೆ ಸರಿಯಾಗತ್ತಾ? ಸಾಯಂಕಾಲದೊಳಗಡೆ ನನಗೆ ತಂದು ಕೊಟ್ರೆ ನಾನು ಬದುಕ್ತೀನಿ. ನನಗ್ ಗೊತ್ತು ಆ ಬಿಳಿ ಹೂ ಎಲ್ಲಿ ಸಿಗತ್ತಂತ. ಈಗ್ಲೇ ಹೋಗ್ತರ್ತೀನಿ ನಾನು. ಚೋಟು ಜಿಂಕೆ ಅಲ್ಲಿಂದ ಹೊರಡ್ತಾನೆ. ನನಗ್ ತುಂಬಾ ದಾಹ ಆಗ್ತಿದೆ. ಮೊದ್ಲು ನೀರನ್ನು ಕುಡಿತೀನಿ, ಮತ್ತೆ ನಾನು ಮುಂದೆ ಹೋಗ್ತೀನಿ. ಚೋಟು ಜಿಂಕೆ ನೀರ್ ಕುಡಿಯೋಣ ಅಂತ ಹೋಗುತ್ತೆ. ಅಲ್ಲೋಗ್ ನೋಡಿದ್ರೆ ನೀರು ಇನ್ನೂ ಒಣಗೋಗ್ಬಿಟ್ಟಿರುತ್ತೆ. ಅದು ಮಾತ್ರ ಅಲ್ಲದೆ ರಾಮು ಆನೆ, ನರಿ, ಆಮೆ ಅಂತ ಇನ್ನೂ ಜಾಸ್ತಿ ಜಂತುಗಳು ಅಲ್ಲಿ ಇದ್ವು. ಮತ್ತೆ ಅವುಗಳ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಅರೆ, ನಿಮಗೆ ಏನಾಯ್ತು? ನಮಗೆಲ್ರಿಗೂ ದಾಹ ಆಗ್ತಿದೆ. ಮತ್ತೆ ಕೆರೆ ಚಿಕ್ಕದಾಗೋದನ್ನ ನೋಡಿದ್ರೆ ನಾವು ಸಾಯೋದಕ್ಕಿಂತ ಮುಂಚೆ ಒಂದೇ ಸರಿ ನೀರು ಕುಡಿಬಹುದು ಅನ್ಸುತ್ತೆ. ನಾವೀಗ ನೀರು ಕುಡಿದ್ರೆ ಉಳಿದ ಪ್ರಾಣಿಗಳೆಲ್ಲ ಸತ್ತೋಗುತ್ತೆ. ನನಗೂ ಹಾಗೆ ಅನ್ಸುತ್ತೆ. ನಾನು ಸಾಯ್ತೀನಿ ಅಂತ. ಆದ್ರೆ ಸಾಯೋಕ್ಕಿಂತ ಮುಂಚೆ ಒಬ್ಬರ ಜೀವನ ನಾನು ಕಾಪಾಡ್ತೀನಿ. ಹಂಗಂತ ಹೇಳಿ ಆ ನೀರನ್ನು ಕೂಡ ಕುಡಿದೇ ಚೋಟು ಜಿಂಕೆ ಅಲ್ಲಿಂದ ಹೋಗ್ಬಿಡ್ತಾನೆ.
ಯಾಕಂದ್ರೆ ಅವ್ನ್ ನೀರನ್ನ ಕುಡಿದು ಅಲ್ಲಿರೋ ನೀರು ಖಾಲಿ ಆಗ್ಬಾರ್ದು ಅಂತ ಅನ್ಕೋತಾನೆ. ಆಲ್ರೆಡಿ ತುಂಬಾ ಬಿಸಿಲಿತ್ತು, ಅದರ ಜೊತೆಗೆ ಪಾಪ ಅವನ್ಗೆ ತುಂಬಾ ದಾಹ ಆಗ್ತಿತ್ತು. ಅದರಿಂದ ಅವನ ಕೈಯಲ್ಲಿ ತುಂಬಾ ಜೋರಾಗಿ ಓಡೋಗೋಕೆ ಆಗ್ತಿಲ್ಲ. ಇನ್ನೊಂದ್ ಕಡೆ ನೀಲಿ ದೇವತೆ ಕೂಡ ಸಾಯೋ ಪರಿಸ್ಥಿತಿಯಲ್ಲಿದ್ಲು. ಮತ್ತೆ ಇನ್ನೊಂದು ಕಡೆ ಕಾಡಿನ ಜಂತುಗಳು ಕಷ್ಟಪಡ್ತಿರ್ತವೆ. ಇದೇ ತರ ತುಂಬಾ ವಿಷಯಗಳು ಚೋಟು ಜಿಂಕೆಯ ತಲೆಯಲ್ಲಿ ಓಡಾಡ್ತಾ ಇದ್ವು. ಅದು ಒಂದು ಅರ್ಧ ಅವರ್ ನಡ್ಕೊಂಡು ಹೋದ ನಂತರ ಹೂವುಗಳಿರುವ ತೋಟಕ್ಕೆ ಹೋಗುತ್ತೆ. ತುಂಬಾ ಹೊತ್ತು ಹುಡುಕಿದ ನಂತರ ದೇವತೆ ಹೇಳಿರುವ ಹೂವು ಅದಕ್ಕೆ ಸಿಗುತ್ತೆ. ಹಬ್ಬ ದೇವ್ರೇ, ಬಿಳಿ ಹೂವು ಸಿಕ್ಕಿಬಿಡ್ತು. ಆ ಬಿಳಿ ಹೂವುಗಳು ಸಿಕ್ಕಿದ ತಕ್ಷಣ ತುಂಬಾ ಸಂತೋಷವಾಗಿ ಹೂಗಳನ್ನು ಕಿತ್ಕೊಂಡು ಅದು ಓಡಕ್ ಶುರು ಮಾಡುತ್ತೆ. ಆದ್ರೆ ಅದು ಟಯರ್ಡ್ ಆಗಿರುತ್ತೆ. ಆದ್ರೂ ದೇವತೆಯನ್ನು ಕಾಪಾಡಬೇಕು ಅಂತ ಅನ್ಕೊಂಡು ಅದು ತುಂಬಾ ಧೈರ್ಯ ಮಾಡಿ ಅಲ್ಲಿಂದ ಬೇಗ ಹೋಗ್ಬಿಡುತ್ತೆ. ತಕೋ ದೇವತೆ, ನಾನು ಬಿಳಿ ಹೂ ತಕೊಂಬಂದೆ. ಮಾತಾಡಕ್ಕೂ ಆಗದೆ ದೇವತೆ ಹೀಗಂತಾಳೆ, ಕೊಡು, ನನ್ನ ಕೈಗೆ ಕೊಡು. ಚೋಟು ಜಿಂಕೆ ಆ 3 ಹೂಗಳನ್ನು ದೇವತೆಗೆ ಕೊಡ್ತಾನೆ. ದೇವತೆ ಅದನ್ನ ತಗೊಂಡು 3 ಒಂದೊಂದು ತಿಂದ್ಬಿಡ್ತಾಳೆ. ಅವಳು ತಿಂದು ಸ್ವಲ್ಪ ರೆಸ್ಟ್ ತಗೋತಾಳೆ. ಸ್ವಲ್ಪ ಸ್ವಲ್ಪ ಅವಳ ಆರೋಗ್ಯ ಸರಿ ಹೋಗತ್ತೆ. ಆಮೇಲೆ ಅವರ ಮುಖದಲ್ಲಿ ಕೂಡ ಸ್ಮೈಲ್ ಬಂದ್ಬಿಡುತ್ತೆ. ಆಮೇಲೆ ಎದ್ದು ನಿಂತ್ಕೋತಾಳೆ. ನಾನು ಸರಿ ಹೋಗ್ಬಿಟ್ಟೆ, ನಿನಗೆ ತುಂಬಾ ತುಂಬಾ ಧನ್ಯವಾದ ಜಿಂಕೆ. ನನಗೆ ಖುಷಿ ಆಯ್ತು, ನಾನು ನಿನ್ನನ್ನು ಕಾಪಾಡ್ದೆ ಅಂತ. ಹಂಗಂತ ಹೇಳ್ತಿದ್ದಂಗ್ಲೇ ಜಿಂಕೆ ಕೂಡ ಪಾಪ ಕೆಳಗೆ ಬಿದ್ಬಿಡುತ್ತೆ. ಅರೆ ಚೋಟು ಜಿಂಕೆ, ನಿನಗೆ ಏನಾಯ್ತು? ನನಗೆ ದಾಹ ಆಗ್ತಿದೆ, ನಾನು ನೀರು ಕುಡಿಲಿಲ್ಲ, ಕೆರೆ ಒಣಗ್ತಿದೆ. ಅಯ್ಯೋ, ಎಲ್ಲ ಪ್ರಾಣಿಗಳಿನ್ನು ಸತ್ತೋಗುತ್ತೆ. ಅರೆ ಜಿಂಕೆ, ನೀನು ತುಂಬಾನೇ ಒಳ್ಳೆಯವನು. ನೀನು ದಯವಿಟ್ಟು ಏನು ಯೋಚನೆ ಮಾಡಬೇಡ, ನಾನು ನಿಂಗೆ ಸಹಾಯ ಮಾಡ್ತೀನಿ. ಹಂಗಂತ ಹೇಳಿ ದೇವತೆ ಮಾಯ ಮಾಡಿದ ತಕ್ಷಣ ಜಿಂಕೆ ಮತ್ತೆ ದೇವತೆ ನದಿಯ ಬಳಿ ಹೋಗ್ತಾರೆ. ಅಲ್ಲಿ ಇನ್ನು ಎಲ್ಲ ಜಂತುಗಳು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಬಿದ್ದಿರ್ತವೆ. ಮತ್ತೆ ಆ ನದಿ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ. ಚೋಟು, ನೀನು ಬಂದ್ಬಿಟ್ಯಾ, ಒಳ್ಳೇದಾಯ್ತು ಬಿಡು. ನಾವೆಲ್ಲ ಜೊತೆಗೇನೆ ಸತ್ತೋಗೋತೀವಿ. ಆ ತರ ಆಗಕ್ಕೆ ನಾನ್ ಬಿಡೋದಿಲ್ಲ ಸ್ನೇಹಿತರೆ. ಹಂಗಂತ ದೇವತೆ ಹೇಳಿ ಮ್ಯಾಜಿಕ್ ಅನ್ನು ಮಾಡಿ ಆ ನದಿ ಪೂರ್ತಿ ನೀರ್ ಬರೋ ತರ ಮಾಡ್ಬಿಡ್ತಾಳೆ. ಅದನ್ನ ನೋಡಿದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡು ನೀರ್ ಕುಡಿಯಕ್ ಶುರು ಮಾಡ್ತಾರೆ. ನೀರ್ ಕುಡ್ದಿದ ತಕ್ಷಣ ಎಲ್ಲಾರ್ಗೂ ಸ್ವಲ್ಪ ಪ್ರಾಣ ಬಂದಂಗಾಗತ್ತೆ. ಮತ್ತೆ ಎಲ್ಲರ ಮುಖದಲ್ಲಿ ಕಳೆ ಬರುತ್ತೆ. ನೀಲಿ ದೇವತೆ, ನಿಮ್ಮಿಂದ ನಮ್ಮ ಜೀವ ಕಾಪಾಡಿದಿರಿ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ನನ್ನ ಪ್ರಾಣವನ್ನು ಕಾಪಾಡಿದ್ದು ಜಿಂಕೆ, ಅದರಿಂದ ನಾನ್ ನಿಮ್ಗೆ ಸಹಾಯ ಮಾಡಕ್ಕಾಯ್ತು. ಧನ್ಯವಾದ ಗೆಳೆಯ, ನೀನಿದ್ದದ್ರಿಂದಾನೇ ನಾವೆಲ್ಲ ಬದುಕಿರೋದು. ನಿನ್ನಂತ ಒಬ್ಬ ಒಳ್ಳೆಯ ಪ್ರಾಣಿ ನಮ್ಮ ಜೊತೆಗಿರೋದು ನಮ್ಮ ಲಕ್ಕು. ಇನ್ನೊಂದ್ ಮಾತು, ನೀವು ನದಿಯಲ್ಲಿ ಎಷ್ಟೇ ನೀರ್ ಕುಡಿದ್ರು, ದಿನ ಪೂರ್ತಿ ಎಷ್ಟು ನೀರ್ ಬೇಕಾದ್ರೂ ನೀವು ಖರ್ಚು ಮಾಡ್ಕೋಬಹುದು. ಆದ್ರೂ ರಾತ್ರಿಯಲ್ಲಿ ಮತ್ತೆ ಈ ನದಿಯಲ್ಲಿರುವ ನೀರು ತುಂಬುತ್ತೆ. ಈ ನದಿ ಒಣಗೋಗೋದಿಲ್ಲ. ಅರೆ ವಾ, ಒಳ್ಳೇದಾಯ್ತು. ಹಂಗಂತ ಹೇಳಿದ ತಕ್ಷಣ ಎಲ್ಲಾ ಜಂತುಗಳು ನೀರೊಳಗಡೆ ಧುಮುಕ್ಬಿಡುತ್ತೆ. ಮತ್ತೆ ನೀರಲ್ಲಿ ಆಟಾಡಕ್ ಶುರು ಮಾಡುತ್ತೆ. ಚೋಟು ಜಿಂಕೆ ಮತ್ತೆ ದೇವತೆ ಇಬ್ರು ಅವರನ್ನ ನೋಡಿ ಜೋರಾಗಿ ನಗ್ತಿರ್ತಾರೆ.